ಪವರ್ ಟಿವಿ ರಾಕೇಶ್ ಶೆಟ್ಟಿ ಅವರೇ ನೋಡಿ, ಸೌಜನ್ಯ ಕೇಸ್ ಬಗ್ಗೆ ಯಾವ ಮಾಧ್ಯಮದಲ್ಲೂ ಕೂಡ ಸುದ್ದಿ ಬರ್ತಾ ಇಲ್ಲ. ಆದರೆ ನಿಮ್ಮ ಮಾಧ್ಯಮದಲ್ಲಿ ಸೌಜನ್ಯ ವಿಚಾರ ಬರ್ತಾ ಇದೆ. ಆ ವಿಚಾರಕ್ಕೆ ತಕ್ಕಂತೆ ನೀವು ತಿಮ್ಮಾರೂಢಿಯವರಾಗಿರ್ಬೋದು, ಗಿರೀಶ್ ಮಠಣ್ಣವರಾಗಿರ್ಬೋದು, ಮತ್ತು ಆ ಹುಡುಗ ಸಮೀರ್ ಆಗಿರ್ಬೋದು, ಅಂದರೆ ಸೌಜನ್ಯ ಹೆಣ್ಮಗು ವಿಚಾರದಲ್ಲಿ ಹೋರಾಟ ಮಾಡ್ತಿರೋ ಅಂಥವರ ಕಾನ್ಸೆಪ್ಟನ್ನು ತಗೊಂಡು ಈ ಸೌಜನ್ಯ ಅನ್ನೋ ಸಬ್ಜೆಕ್ಟನ್ನು ಏನು ನಿಮ್ಮ ಮಾಧ್ಯಮದಲ್ಲಿ ಕೂತ್ಕೊಂಡು ನೆನ್ನೆ ಎಲ್ಲ ಸಿಕ್ಕಾಪಟ್ಟೆ ವಿಡಿಯೋಸ್ಗಳನ್ನ ಮಾಡಿ ಹಾಕ್ತಾಯಿದ್ರಿ, ಅದೆಲ್ಲವನ್ನು ಕೂಡ ನಾವು ಸೂಕ್ಷ್ಮವಾಗಿ ನೋಡಿದ್ದೀವಿ. ಹಾಗೆ ನಿಮ್ಮ ಒಂದು ಚಾನಲ್ನಲ್ಲಿ RR ನಗರ MLA ಮುನಿರತ್ನಂ ಅವ್ರ ಬಗ್ಗೆನೂ ಕೂಡ ಸುದ್ದಿ ವರದಿ ಆಯಿತು. ನಿಜವಾಗ್ಲೂ ಅದು ಒಳ್ಳೆ ಕೆಲಸ ಮಾಡಿದ್ರಿ. ಯಾಕೆಂದರೆ ಆತ ಏನೆಲ್ಲ ಅಕ್ರಮ ಚಟುವಟಿಕೆಗಳು ನಡೆಸ್ತಾ ಇದ್ದ ಅನ್ನೋದೆಲ್ಲ ಗೊತ್ತಾಯಿತು. ಈಗ ಈ ಸಬ್ಜೆಕ್ಟಲ್ಲಿ ಅದನ್ನು ನಾನು ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ. ಸೌಜನ್ಯ ವಿಚಾರಕ್ಕೆ ಬಂದ್ಬಿಡ್ತೀನಿ. ಸೌಜನ್ಯ ವಿಚಾರದಲ್ಲಿ ಹೋರಾಟ ಮಾಡ್ತಿರೋವಂತಹ ತಿಮ್ಮಾರೂಢಿಯವ್ರ ಬಗ್ಗೆ ನೀವು ಸಿಕ್ಕಾಪಟ್ಟೆ ಪಾಯಿಂಟ್ ಔಟ್ಗಳು ಮಾಡಿ ಮಾತಾಡಿದ್ರಿ. ಆಮೇಲೆ ನೀವು ಹೇಳ್ತೀರಿ ತಿಮ್ಮಾರೂಢಿಯ ಒಂದು ಟೀಮ್ ಏನಿದೆ, ಆ ಬಳಗ, ಅವರೆಲ್ಲ ಏನಿದ್ರು ಬರೀ ಮಾತಾಡ್ತಾರೆ. ಆದರೆ ನಾವು ಅವ್ರು ಮಾತಾಡೋವಂಥ ವಿಚಾರಕ್ಕೆ ಪ್ರಶ್ನೆ ಮಾಡ್ಬಿಟ್ಟು ಕೇಳ್ತೀವಿ. ನಮ್ಮ ಪ್ರಶ್ನೆಗೆ ಅವ್ರ ಕಡೆಯಿಂದ ಸರಿಯಾದ ರೀತಿ ಉತ್ತರ ಇಲ್ಲ. ಅವ್ನು ತಿಮ್ಮಾರೂಢಿ ಏನು ಮಾಡ್ತಾ ಇದ್ದಾನೆ, ಪಬ್ಲಿಸಿಟಿ ತಗೊತಾ ಇದ್ದಾನೆ. ಮತ್ತು ಆ ವ್ಯಕ್ತಿ ಈ ಒಂದು ಸೌಜನ್ಯ ಕೇಸ್ ಇನ್ವಾಲ್ವ್ ಆದಮೇಲೆ ಸಿಕ್ಕಾಪಟ್ಟೆ ಹಣ ಮಾಡ್ತಾ ಇದ್ದಾನೆ. ಈ ರೀತಿ ನಿಮ್ಮದೇ ಆದ ವ್ಯಾಖ್ಯಾನಗಳನ್ನ ನೀವು ಹೇಳ್ಕೊತೀರ. ಆಮೇಲೆ ಒಂದು ತಿಳ್ಕೊಳ್ಳಿ ರಾಕೇಶ್ ಶೆಟ್ಟಿ ಅವರೇ, ಇಲ್ಲಿ ಯಾವನು ಏನು ಸತ್ಯ ಹರಿಶ್ಚಂದ್ರ ತುಂಡುಗಳಲ್ಲ. ಆಮೇಲೆ ಎಸ್ಪೆಷಲಿ ನೀವು ಏನು ಸತ್ಯ ಹರಿಶ್ಚಂದ್ರ ತುಂಡಲ್ಲ. ಈಗ ನಿಮ್ಮ ಪ್ರಕಾರಕ್ಕೆ ನಾನು ಬಂದ್ಬಿಡ್ತೀನಿ, ಯಾಕೆಂದರೆ ರೀಚ್ ಆಗಬೇಕಿದು ನಿಮ್ಮವ್ರಿಗೂ. ಸಾಧ್ಯ ಆದರೆ ನಿಮ್ಮ ವಾಟ್ಸಪ್ ನಂಬರ್ಗೂ ಈ ಲಿಂಕನ್ನು ಕಳಿಸ್ತೀನಿ ಲೈವ್ ಮಾಡಿದ್ಮೇಲೆ. ನಿಮ್ಮ ವಿಚಾರಕ್ಕೆ ಬರೋದೇ ಆದರೆ ನಿಮ್ಮ ವೈಯಕ್ತಿಕ ವಿಚಾರಗಳು ಮತ್ತು ನೀವು ಅದ್ಯಾವುದೋ ಹೆಣ್ಮಕ್ಳುಗಳ ಹತ್ರ ಗಲಾಟೆ ಮಾಡ್ಕೊಂಡಿದ್ದು ಇದ್ಯಾವುದೋ ನಾವು ಮಾತಾಡೋಕ್ಕೆ ಹೋಗಲ್ಲ. ಅದು ನನಗೆ ಅವಶ್ಯಕತೆಯೂ ಇಲ್ಲ. ಈಗ ಸೌಜನ್ಯ ವಿಚಾರಕ್ಕೆ ನೀವೆಂಗೆ ದಣಿಗಳ ಪರ ವಹಿಸ್ಕೊಂಡು ಅವರು ಈ ಥರ ವಿಚಾರಗಳಿಗೆ ಇಲ್ಲವೇ ಇಲ್ಲ, ಧರ್ಮಸ್ಥಳದ ಒಂದು ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರೋವಂಥ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ಆ ದಣಿಗಳ ಕುಟುಂಬದ ಮೇಲೆ ಆರೋಪಗಳು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆಲೋಚನೆಯಲ್ಲಿ ನೀವೇನು ಅವರ ಪರ ವಹಿಸ್ಕೊಂಡು ಮಾತಾಡ್ತಿದ್ದೀರಾ, ಹಂಗೆ ಈ ಸೌಜನ್ಯ ಪರ ವಹಿಸ್ಕೊಂಡು ಒಂದು ಮಾತಾಡೋವಂಥ ವರ್ಗಗಳು ಕೂಡ ಇದ್ದೇ ಇರ್ತವೆ. ಹಾಗಾಗಿ ನಾನು ನಿಮ್ಮ ಪರ ಇವರ ಪರ ಎರಡು ಪರನೂ ಕೂಡ ನಾನು ಈ ವಿಚಾರದಲ್ಲಿ ಹೇಳೋದಿಲ್ಲ. ಈಗ ಭೀಮಾ ಅನ್ನೋ ಒಬ್ಬ ವ್ಯಕ್ತಿ ಏಕಾಏಕಿ ಬಂದಿದ್ದಾರೆ. ಎಲ್ಲಿಗೆ ಬಂದಿದ್ದಾರೆ? ನೇರವಾಗಿ SP ಸಾಹೇಬ್ರನ್ನ ಭೇಟಿ ಮಾಡಿ SP ಸಾಹೇಬ್ರಿಗೆ ಮಾಹಿತಿಗಳನ್ನ ಕೊಟ್ಟು, ತದನಂತರ ವಕೀಲರ ಮುಖಾಂತರ ಕೋರ್ಟ್ಗೆ ಹಾಜರಾಗಿ ಜಡ್ಜ್ ಸಾಹೇಬ್ರ ಮುಂದೆ ಹೇಳಿಕೆಗಳನ್ನ ಕೊಟ್ಟಿರೋ ಅಂಥ ವಿಚಾರ ನೋಡಿ. ಪವರ್ ಟಿವಿಯವರು ನೋಡಿ, ಈ ಸಬ್ಜೆಕ್ಟನ್ನು ತಗೊಂಡು ನೀವು ಮಾತಾಡಿ. ಇದು ಮೇಯ್ನ್ ಬೇಕಾಗಿರೋದು. ತಿಮ್ಮಾರೂಢಿಯವರು ಈ ಸೌಜನ್ಯ ಕೇಸಲ್ಲಿ ಬಂದು ಬಿಲ್ಡಪ್ ತಗೊಂತಿದ್ದಾರೆ, ಹೆಸರು ಮಾಡ್ಕೊತಿದ್ದಾರೆ, ಹೀರೋ ಆಗ್ತಿದ್ದಾರೆ. ಇದೆಲ್ಲ ಬಿಟ್ಬಿಡಿ. ಈಗ ನೀವು ಕೂಡ ಅಷ್ಟೇ ಮಾಡ್ತಾ ಇರೋದು. ಧರ್ಮಸ್ಥಳ ಮತ್ತು ದಣಿಗಳ ವಿಚಾರನ ಎತ್ಕೊಂಡು, ತಿಮ್ಮಾರೂಢಿ ವಿಚಾರಗಳನ್ನ ಎತ್ಕೊಂಡು ನೀವು ನಿಮ್ಮ ಚಾನಲ್ನ ವ್ಯೂಸ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, TRP ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, ನೀವು ಹೀರೋಯಿಸಮ್ ಆಗೋದಕ್ಕೆ ನೀವು ಕೂಡ ಪ್ರಯತ್ನ ಪಡ್ತಾ ಇರ್ಬೋದಲ್ವಾ? ನೋಡ್ರಿ, ಪಾಸಿಟಿವ್ ಅಂದಮೇಲೆ ನೆಗೆಟಿವ್ ಇದ್ದೇ ಇರ್ತದೆ. ಈಗ ಒಂದು ಹೆಣ್ಮಗುಗೆ ಅನ್ಯಾಯ ಆಗಿದೆ ಅನ್ನೋ ವಿಚಾರಕ್ಕೆ ಧ್ವನಿ ಎತ್ತಿದ್ದಾರೆ. ನಮ್ಮ ಸಮಾಜದ ವ್ಯವಸ್ಥೆ ಹೆಂಗೆ ಅಂದರೆ, ಯಾರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂಥ ಕೆಲಸ ಮಾಡ್ತಾರೆ, ಆ ಧ್ವನಿ ಎತ್ತುವಂಥವ್ರ ಮೇಲೆ ಕೇಸಸ್ಗಳಾಕ್ಸೋದು, ಇಲ್ಲ ಧ್ವನಿ ಎತ್ತೋರ ವಿರುದ್ಧ ಕಾಲೆಳೆಯುವಂಥ ಕೆಲಸ ಮಾಡೋದು, ಆಮೇಲೆ ಅವ್ರನ್ನ ಟೀಕೆ ಮಾಡೋದು, ಅದ್ರ ಜೊತೆಗೆ ಅವ್ರನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಗಾಕ್ಸೋವಂಥ ರೀತಿಲಿ ಮಾಡೋದು, ಇದು ಹಿಂದೆಯಿಂದನೂ ನಡ್ಕೊಂಬಂದ್ಬಿಟ್ಟೈತೆ. ಇವೆಲ್ಲ ನಾವು ನೋಡಿ ಸಾಕಾಗ್ಬಿಟ್ಟಿದ್ದೀವಿ. ಹಂಗಾಗಿ ಇಲ್ಲಿ ಯಾರು ಏನು ಸತ್ಯ ಹರಿಶ್ಚಂದ್ರ ಮುಂದುಗಳಲ್ಲ, ಇನ್ಕ್ಲೂಡಿಂಗ್ ನೀವು ಕೂಡ ಸೇರಿ. ಹಂಗಾಗಿ ನಾವು ತಿಮ್ಮಾರೂಢಿಯವರು ನಿಮ್ಮ ಪ್ರಕಾರಕ್ಕೆ ಬಂದ್ಬಿಡ್ತೀನಿ. ತಿಮ್ಮಾರೂಢಿಯವರು ಸರಿ ಇಲ್ಲ, ಗಿರೀಶ್ ಮಠಣ್ಣನವರು ಸರಿ ಇಲ್ಲ, ಆಮೇಲೆ ಆ ಹುಡುಗ ದೂತ ಸಮೀರ್ ದೂತ, ಆ ಹುಡುಗನೂ ಕೂಡ ಸರಿ ಇಲ್ಲ ರೀ. ಇವ್ರು ಯಾರೂ ಸರಿ ಇಲ್ಲ. ಆಮೇಲೆ ಈ ತಿಮ್ಮಾರೂಢಿ ಟೀಮ್ ಏನಿದೆಯಲ್ಲ, ಇವ್ರನ್ನೆಲ್ಲ ನೋಡಿಕೊಂಡು ಒಂದಷ್ಟು ಜನ ಮಾತಾಡ್ತಾರೆ ಅಂತ ಹೇಳ್ತಿರಲ್ಲ, ಇವ್ರುಗಳು ಸರಿ ಇಲ್ಲ ರೀ.
ಇವರೆಲ್ಲ ಟಾರ್ಗೆಟ್ ಇಟ್ಬಿಟ್ಟವ್ರೆ ಅಂತಾನೆ ಅನ್ಕೊಂಬಿಡೋಣ. ಭೀಮಾ ಬಂದಿದಾರಲ್ಲ, ಈಗ ಬಂದು ಜಡ್ ಸಾಹೇಬ್ರ ಮುಂದೆ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ವಾ. ಈಗ ಇಲಾಖೆ ಕೆಲಸ ಮಾಡಬೇಕಲ್ವಾ. ಸಂವಿಧಾನದ 4ನೇ ಅಂಗ ಮಾಧ್ಯಮ ಅಂತ ಹೇಳ್ಕೊಂತೀರ ನೀವಾಗಿರ್ಬೋದು, ಮತ್ತೆ ಸಮಾಜ ಆಗಿರ್ಬೋದು. ನಿಮ್ಮ 4ನೇ ಅಂಗದಿಂದ ಇಲಾಖೆ, ಕಾನೂನು ವ್ಯವಸ್ಥೆ ಏನು ನಡೀತಾ ಇದೆ ಇದೆಲ್ಲ ಆಧಾರವಾಗಿ ಇಟ್ಕೊಂಡು ಸುದ್ದಿ ಮಾಡಿ. ನೋಡಿ, ವಿಜಯ್ ಟೈಮ್ಸಲ್ಲಿ ವಿಜಯಲಕ್ಷ್ಮಿ ಶಿರ್ಬೂರ್ ಅವರು ಸುದ್ದಿ ಮಾಡಿದ್ದಾರೆ ನೋಡಿ. ವಿಚಾರಕ್ಕೆ ತಕ್ಕಂತೆ ಆಧರಿಸ್ಬಿಟ್ಟು ಸುದ್ದಿ ಮಾಡಿ. ತಿಮ್ಮಾರೋಡಿ ಸರಿ ಇಲ್ವಾ, ಬೇಡ ಬಿಟ್ಬಿಡ್ರಿ. ತಿಮ್ಮಾರೋಡಿ ಕಂಪೇರ್ ಮಾಡ್ಕೊಂಡ್ರೆ ನೀವು ಒಳ್ಳೆಯವರಾ? ಆಯ್ತಪ್ಪ, ನೀನೇ ಒಳ್ಳೆಯವರು. ಗಿರೀಶ್ ಪಟ್ಟಣ್ಣ ಅವ್ರು ಸರಿ ಇಲ್ವಾ, ಬೇಡ ಬಿಟ್ಬಿಡಿ. ನೋಡ್ರಿ, ಅವರು ಸಬ್ಜೆಕ್ಟನ್ನ ತಂದು ಮುಂದೆ ಇಟ್ಟಿದ್ದಾರೆ. ಅವ್ರು ಹೀರೋ ಆಗ್ತಾ ಇದ್ದಾರೋ, ವಿಲನ್ ಆಗ್ತಾ ಇದ್ದಾರೋ, ಅವ್ರು ಇನ್ನೊಂದು ಮಾಡ್ತಾ ಇದ್ದಾರೋ, ಮತ್ತೊಂದು ಮಾಡ್ತಾ ಇದ್ದಾರೋ, ಅದ್ರದ್ದು ಎವಿಡೆನ್ಸ್ಗಳು ಸಿಗಾಕೊಂಡಾಗ ಅದರ ಕರ್ಮ ಅವ್ರು ಅನುಭವಿಸ್ಕೊಳ್ತಾರೆ. ಹಂಗಂತ ಹೇಳಿ ಅವ್ರು ಸರಿ ಇಲ್ಲ, ಇಲ್ಲಿ ಯಾರನ್ನೋ ಟಾರ್ಗೆಟ್ ಮಾಡ್ತಿದ್ದಾರೆ. ಸ್ವಾಮಿ, ನಾವು ಯಾರನ್ನೂ ಟಾರ್ಗೆಟೇ ಮಾಡೋದು ಬೇಡ. ಈಗ ಭೀಮಾ ಅನ್ನೋ ವ್ಯಕ್ತಿ ಏಕಾಏಕಿ ಬಂದಿದ್ದಾರೆ. ಇಲಾಖೆ ಪ್ರೊಸೀಜರ್ ಏನಿದೆ, ಪೊಲೀಸ್ ಇಲಾಖೆನ ಭೇಟಿ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಆದಮೇಲೆ ಏನು ಮಾಡಿದ್ದಾರೆ, ಕಾನೂನು ಮುಂದೆ ಹೋಗಿದ್ದಾರೆ. ಕಾನೂನಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಾಡ್ರಯ್ಯ ಸುದ್ದಿಗಳನ್ನ ಇದನ್ನ ಇಟ್ಕೊಂಡು ಮಾಡ್ರಿ, ಈ ಕಂಟೆಂಟನ್ನ ಇಟ್ಕೊಂಡು ಮಾಡ್ರಯ್ಯ. ಅದನ್ನ ಬಿಟ್ಬಿಟ್ಟು ಮತ್ತೆ ಹಳೆ ಪುರಾಣನ ತಕ್ಕೊಂಡು ತಿಮ್ಮಾರೋಡಿ ಹಂಗಂತೆ, ಗಿರೀಶ್ ಪುಟ್ಟಣ್ಣ ಹಿಂಗಂತೆ, ಅವ್ರು ಹೀರೋ ಆಗೋಕೆ ಹೋಯ್ತವ್ರಂತೆ, ಅವ್ರೇನೋ ದುಡ್ಡು ಮಾಡ್ಕೊಂತಾರಂತೆ. ಯಾರ್ಯಾರು ಹಣೆ ಬರದಲ್ಲಿ ಏನೇನು ತಿನ್ಬೇಕು ಅಂತ ಅದನ್ನ ಯಾವನ್ನು ತಪ್ಸಕ್ಕಾಗಲ್ಲ. ಈಗ ನೀನು ನೋಡು, ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರ ಮನೆಗೆ ಹೋಗಿ ಕೂತ್ಕೊಂಡೆ. ಏನಕ್ಕೆ ಹೋಗಿ ಕೂತ್ಕೊಂಡೆ? ನಿನ್ನ ಲೈಫನ್ನ ನೀವು ಸೇವ್ ಮಾಡ್ಕೊಳ್ಳೋದಕ್ಕೆ ಹೋಗಿ ಕೂತ್ಕೊಂಡೆ. ಕೊನೆಗೆ ಏನು ಮಾಡಿದೆ, ಅವ್ರ ಮನೇಲೇ ಇದ್ಕೊಂಡು ಅವ್ರ ಬಗ್ಗೆನೇ ಸ್ಪ್ರಿಂಗ್ ಆಪರೇಷನ್ನ ಮಾಡಿ ಅವ್ರನ್ನ ಕೆಡ್ಡ ತೋಡೋ ಅಂತ ಕೆಲಸ ಮಾಡಿದೆ. ಇದ್ರ ಕರ್ಮ ಮುಂದೊಂದು ದಿನ ನಿನಗೂ ಸಿಕ್ಕೇ ಸಿಗುತ್ತೆ. ಆದರೆ ಅಲ್ಲಿವರೆಗೂ ನೀನು ಕಾಯಬೇಕು. ಹಿಂಗೆ ನೀನು ಅಲ್ಲಿ ಮಾಧ್ಯಮದಲ್ಲಿ ಕೂತ್ಕೊಂಡು